ರೇಪ್ ಕೇಸ್ನ ಆರೋಪಿ ಪ್ರಜ್ವಲ್ ರೇವಣ್ಣಗೆ ಇವತ್ತು ಬಿಗ್ ಡೇ ಆಗಿ ಪರಿಣಮಿಸ್ತಾ ಇದೆ. ಅತ್ಯಾಚಾರ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಇವತ್ತು ಅಂತಿಮ ತೀರ್ಪು ಹೊರಬೀಳಲಿದೆ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಇವತ್ತು ತೀರ್ಪು ಪ್ರಕಟ ಮಾಡಲಿದೆ. ಮನೆ ಕೆಲಸದಾಕೆ ನೀಡಿದಂತಹ ದೂರಿನ ಪ್ರಕರಣದಲ್ಲಿ ಇವತ್ತು ತೀರ್ಪು ಪ್ರಕಟ ಆಗೋರಕ್ಕಿರೋದು. ಒಂದು ವೇಳೆ ಅಪರಾಧಿ ಅಂತ ತೀರ್ಪು ನೀಡಿದ್ರೆ ಪ್ರಜ್ವಲ್ ರೇವಣ್ಣಗೆ ದೊಡ್ಡ ಹಿನ್ನಡೆ ಆಗುತ್ತೆ. ಡೀಟೇಲ್ಸ್ ಕೊಡ್ತಾರೆ ಈ ಬಗ್ಗೆ ನಮ್ಮ ಪ್ರತಿನಿಧಿ ಚಂದ್ರಶೇಖರ್. 4 ಪ್ರಕರಣಗಳಲ್ಲಿ ಒಂದರ ತೀರ್ಪು ಇವತ್ತು ಪ್ರಕಟ ಆಗೋದಕ್ಕಿರೋದು. ಬಟ್ ಸ್ಟಿಲ್ ಬಹಳ ಮಹತ್ವ ಪಡೆದುಕೊಳ್ಳುತ್ತೆ. ತೀರ್ಪಿನ ಸಾಧ್ಯತೆಗಳು ಮತ್ತೆ ಉಳಿದ ಕೇಸ್ಗಳ ಮೇಲೆ ಇದು ಪರಿಣಾಮ ಬೀರಬಹುದಾ? ಖಂಡಿತವಾಗಿ ವಿಜಯ್, ಏನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಪ್ರಜ್ವಲ್ ರೇವಣ್ಣಗೆ ಒಂದು ಬಿಗ್ ಡೇ ಅಂತಾನೆ ಹೇಳ್ಬೋದು. ಯಾಕೆಂತಂದ್ರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 26 ಸಾಕ್ಷಿಗಳನ್ನ ಈಗಾಗಲೇ ವಿಚಾರಣೆ ನಡೆಸಿ ಚಾರ್ಜ್ ಶೀಟ್ ಅನ್ನ ಕೂಡ ಸಲ್ಲಿಕೆ ಮಾಡಿರುವಂತಹದ್ದು. ಏನು ಇನ್ಸ್ಪೆಕ್ಟರ್ ಶೋಭಾ ಅವರ ನೇತೃತ್ವದಲ್ಲಿ ತನಿಖೆ ನಡೆದಿದ್ದು, ಈ ಒಂದು ತನಿಖೆಯಲ್ಲಿ ಸಾಕಷ್ಟು ಸಾಕ್ಷಿಗಳಂದ್ರೆ ಎಲ್ಲಾ ಸಾಕ್ಷಿಗಳು ಕೂಡ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧವಾಗಿ ಇರುವಂತಹದ್ದು ಈಗ ಮೇಲ್ನೋಟಕ್ಕೆ ಕಂಡು ಬಂದಿದೆ. ಹೀಗಾಗಿ ಎಲ್ಲಾ ಸಾಕ್ಷಿಗಳನ್ನ ಪರಿಗಣಿಸಿ ಇವತ್ತೇನಾದ್ರೂ ಏನು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಪ್ರಜ್ವಲ್ ರೇವಣ್ಣನ ವಿರುದ್ಧ ಏನಾದ್ರೂ ತೀರ್ಪು ಪ್ರಕಟಿಸಿದ್ದೇ ಆದಲ್ಲಿ ಸಾಕಷ್ಟು ದೊಡ್ಡ ಹಿನ್ನಡೆ ಅಂತಾನೆ ಹೇಳ್ಬೋದು. ಅಪರಾಧಿ ಅಂತ ಒಮ್ಮೆ ಏನಾದ್ರೂ ಘೋಷಣೆ ಮಾಡಿ ಆದ್ರೆ ಅದಾದ ನಂತರ ಶಿಕ್ಷೆಯ ಪ್ರಮಾಣಕ್ಕೆ ಮತ್ತೆ ವಾದ ಪ್ರತಿವಾದ ಆಗುವಂತಹ ಸಾಧ್ಯತೆ ಇರುವಂತಹದ್ದು ಕಂಡು ಬರ್ತಾ ಇದೆ. ಸದ್ಯಕ್ಕೆ ಏನು ಪ್ರಾಸಿಕ್ಯೂಷನ್ ಸಾಕಷ್ಟು ಅಂದ್ರೆ ಮ್ಯಾಕ್ಸಿಮಮ್ ಶಿಕ್ಷೆ ಏನಿದೆ ಅದು ಪ್ರಕಟ ಆಗಬೇಕು ಅನ್ನುವಂತಹ ಹಿನ್ನೆಲೆಯಲ್ಲಿ ವಾದ ಮಾಡುವ ಎಲ್ಲ ಸಾಧ್ಯತೆ ಇರುವಂತಹದ್ದು. ಇನ್ನು ಪ್ರಜ್ವಲ್ ರೇವಣ್ಣ ಅವರ ಪರ ವಕೀಲರು ಕೂಡ ಕಡಿಮೆ ಪ್ರಮಾಣದಲ್ಲಿ ಶಿಕ್ಷೆ ಕೊಡಬೇಕು ಅನ್ನುವಂತ ಹಿನ್ನೆಲೆಯಲ್ಲೂ ಕೂಡ ವಾದ ಮಾಡುವ ಎಲ್ಲ ಸಾಧ್ಯತೆ ಇರುವಂತಹದ್ದು. ಆದ್ರೆ ಈ ಕೋರ್ಟ್ ಇನ್ನು ಯಾವ ರೀತಿಯಾದ ತೀರ್ಪು ಕೊಡುತ್ತೆ ಅನ್ನುವಂತಹದನ್ನ ನಾವು ಕಾದ್ ನೋಡ್ಬೇಕಾಗತ್ತೆ. ಯಾಕೆಂತಂದ್ರೆ ಏನು ಈಗಾಗಲೇ ವಾದ ಪ್ರತಿವಾದವನ್ನ ಆಲಿಸಿ ಜೊತೆಗೆ ಚಾರ್ಜ್ ಶೀಟ್ ಅನ್ನು ಕೂಡ ಪರಿಶೀಲನೆ ಮಾಡಿರುವಂತಹ ಕೋರ್ಟ್ ಯಾವ ರೀತಿಯಾದಂತಹ ತೀರ್ಪು ಕೊಡುತ್ತೆ ಅನ್ನೋದನ್ನ ಮೇಲೆ ಮುಂದಿನ ಭವಿಷ್ಯ ಪ್ರಜ್ವಲ್ ರೇವಣ್ಣ ಅವ್ರದ್ದು ಡಿಸೈಡ್ ಆಗುತ್ತೆ ಅಂತಂದ್ರೆ ತಪ್ಪಾಗಲ್ಲ. ಈಗ ಸದ್ಯಕ್ಕೆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತೀರ್ಪು ಬಂದ್ರೆ ಇನ್ನೂ ಕೂಡ 3 ಪ್ರಕರಣ ಇರುತ್ತೆ. ಈ ಒಂದು ಕೇಸ್ನಲ್ಲಿ ಏನಾದ್ರೂ ಅಪರಾಧಿ ಅಂತ ಏನಾದ್ರೂ ತೀರ್ಮಾನ ಆದ್ರೆ ಇನ್ನು ಉಳಿದ 4 ಅಂದ್ರೆ ಇನ್ನು ಉಳಿದ 3 ಪ್ರಕರಣಗಳು ಕೂಡ ಇವರ ವಿರುದ್ಧವಾಗಿ ತೀರ್ಪು ಬರೋದ್ರಲ್ಲಿ ಯಾವುದೇ ರೀತಿಯಾದಂತಹ ಡೌಟ್ ಇರಲ್ಲ ಅಂತಾನೆ ಮೇಲ್ನೋಟಕ್ಕೆ ಹೇಳಬಹುದು. ವಿಜಯ್, ಥ್ಯಾಂಕ್ ಯು ಚಂದ್ರಶೇಖರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.